ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸೋಷಿಯಲ್ ಮೀಡಿಯಾ ಪ್ರಭಾವದ ನಡುವೆ ಮೌಲ್ಯಗಳತ್ತ ಗಮನ ಸೆಳೆದ ಅರಿವು ಸಿನಿಮಾ ಪ್ರದರ್ಶನ. ಕೊಪ್ಪಳ ಪ್ರೋಗ್ರೆಸಿವ್ ಕಲ್ಚರಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ನಗರದ ನವೋದಯ ಎಜುಕೇಷನ್ ಸೊಸೈಟಿಯಲ್ಲಿ ಭಾನುವಾರ ಅರಿವು ಸಿನಿಮಾ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸುಶೀಲ್ ಕುಮಾರ್ ಕಲಾಲ್ ಅವರು, ಪಿಸಿಐ ವೇದಿಕೆ ಸಿನಿಮಾದ ಮೂಲಕ ಸಾಮಾಜಿಕ ಬದಲಾವಣೆ ತರಬಹುದಾದ ಮಹತ್ವದ ಸಾಂಸ್ಕೃತಿಕ ಮಾಧ್ಯಮವಾಗಿದೆ ಎಂದು ಹೇಳಿದರು. ಇಂತಹ ಅರ್ಥಪೂರ್ಣ ಸಿನಿಮಾಗಳು ಶಾಲೆ, ಕಾಲೇಜುಗಳು ಹಾಗೂ ಹಳ್ಳಿಗಳಿಗೂ ತಲುಪಬೇಕು. ಯುವ ಜನರು ಸಾಮಾಜಿಕ ಕಳಕಳಿಯನ್ನ ಬೆಳೆಸಿಕೊಂಡು ವೈಚಾರಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಅತಿಥಿಗಳಾಗಿ ಧಾರವಾಡದ ಜನಜಾಗೃತಿ ವೇದಿಕೆಯ ಸಲಹೆಗಾರ ರಾಮಾಂಜನಪ್ಪ ಆಳ್ದಳ್ಳಿಯವರು ಮಾತನಾಡಿ, ಇಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯುವಕರು ಜೀವನದ ದಿಕ್ಕು ಮತ್ತು ಆದರ್ಶಗಳ ಕುರಿತು ಗೊಂದಲದಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾ ಹಾಗೂ ಅಶ್ಲೀಲತೆಗೆ ಒತ್ತು ನೀಡುವ ಕೆಲವು ವಿಷಯಗಳು ಯುವಕರನ್ನ ದಾರಿ ತಪ್ಪಿಸುತ್ತಿವೆ. ಇದರ ಪರಿಣಾಮವಾಗಿ ಮಾನವೀಯ ಮೌಲ್ಯಗಳು ಮುಸುಕಾಗುತ್ತಿವೆ ಎಂದು ಹೇಳಿದರು. ಮೊಬೈಲ್ಗಳ ಅತಿಯಾದ ಬಳಕೆಯಿಂದ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳು ದುರ್ಬಲವಾಗುತ್ತಿವೆ. ಯುವಕರು ಅಧ್ಯಯನ ಹಾಗೂ ಸಕಾರಾತ್ಮಕ ಚಟುವಟಿಕೆಗಳತ್ತ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಹಿರಿಯ ಸಾಹಿತಿ ಮಹಂತೇಶ್ ಮಲ್ಲನಗೌಡರ್ ಮಾತನಾಡಿ, ಸಾಂಸ್ಕೃತಿಕ ಮಾಲಿನ್ಯ ಹೆಚ್ಚಾಗಿ ಕೀಳುಮಟ್ಟದ ಪ್ರಭಾವಗಳು ಸಮಾಜದಲ್ಲಿ ಹೆಚ್ಚಾಗುತ್ತಿವೆ. ಇದಕ್ಕೆ ಪರ್ಯಾಯವಾಗಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹೋರಾಟ ಅಗತ್ಯವಿದೆ. ಪಿಸಿಐ ವೇದಿಕೆ ಈ ದಿಕ್ಕಿನಲ್ಲಿ ಉತ್ತಮ ಪ್ರಯತ್ನ ಮಾಡುತ್ತಿದ್ದು ಎಲ್ಲರೂ ಬೆಂಬಲಿಸಬೇಕೆಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶರಣು ಪಾಟೀಲ್, ಸಮಾಜದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಸಂಸ್ಕೃತಿಗೆ ಪರ್ಯಾಯವಾಗಿ ಉತ್ತಮ ವಾತಾವರಣ ನಿರ್ಮಿಸಲು ಈ ವೇದಿಕೆ ಪ್ರಯತ್ನಿಸುತ್ತಿದೆ. ಈ ಕಾರ್ಯಕ್ಕೆ ಸಾರ್ವಜನಿಕರು ಸಹಕಾರ ಮತ್ತು ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರ್, ಬಿಎಂ ಬಡಿಗೇರ್, ಬಸವರಾಜ್ ಶೀಲವಂತ, ಧರ್ಮರಾಜ್ ಗುನಾಳ್, ಗೌರಿ ಗುನಾಳ್, ಎರಿಸ್ವಾಮಿ, ಶರಣು ಗಡ್ಡಿ, ಆರ್ವಿ ಕಾಮನೂರ್, ದೇವರಾಜ್ ಹೊಸಮನಿ, ಸುಬಾನ್ ಸಾಬ್, ಈರಮ್ಮ ಕೊಪ್ಪಳ, ನೀಲರಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುಮಾರು 40 ಮಂದಿ ಮಹಿಳೆಯರು, ಮಕ್ಕಳು ಹಾಗೂ ಯುವಕರು ಭಾಗವಹಿಸಿ ಸಿನಿಮಾ ವೀಕ್ಷಿಸಿದರು. ಅದನ್ನೆಲ್ಲ ಎದುರಿಸಿ ಬದುಕಬೇಕು. ಇನ್ನೊಬ್ಬರ ಜೀವನದಾಗ ಏನಾರ ನಡೆದಾಗ ಅಷ್ಟ ನಾವ್ ಹಿಂಗ್ ಮಾತಾಡ್ಬೋದು. ನಮ್ ತಾಟ್ನಾಗ ಕತ್ತಿ ಸತ್ತು ಬಿದ್ದಿರೋ ಮುಂದ ಮಂದಿ ತಾಟ್ನಾಗ ನೋಡ ಓಡ್ಸಕ್ ಹೋಗ್ಬಾರ್ದು. ಅಲ್ಲಯ್ಯ, ಏನೋ ನಿನ್ ಗ್ರಾಚಾರ ನೆಟ್ಟಿಗಿಲ್ಲ ಅಂತ 4 ಒಳ್ಳೆ ಮಾತು ಹೇಳಿದ್ರೆ ನನ್ಗೆ ಅಂತ ಹೇಳ್ತಲ್ಲಯ್ಯ. ಹಂಗಲ್ಲಪ್ಪ, ಇಲ್ಲಿ ತನ ಇಷ್ಟ ದಿನ ನಾ ಕೊಟ್ರ ಲಂಚ ನೀನ್ ನಾಲ್ಕಿ ತಿಕ್ಕಿ ತಿಕ್ಕಿ ಅದ್ರ ಮ್ಯಾಲ ಕುಂತ್ಕೊಂಡು ಮಾತು ಹೇಳ್ಸಕ್ಕಾಗ್ತೈತಲ್ಲ. 4 ಸಮಾಧಾನ ಮಾತಿಗೂ ಲಂಚನ ಬೇಕಾತಲ್ಲ ಸಿಗ. ಸಮಾಧಾನ ಚಿತ್ರಗಳಿಗೆ ಅವರ ಮನಸ್ಸು ಒಡೆಯುವಲ್ಲಿ ಚಿತ್ರ ಮಗು ಅದು ಎಷ್ಟು ಸರಳ ರೀತಿ ಐತೆಂದರೆ, ನಮ್ಮ ದೇಶ ಗ್ರಾಮೀಣ ಪರಿಸರದಲ್ಲಿರುವ ದೇಶ. ಗ್ರಾಮೀಣ ಪರಿಸರದ ಒಬ್ಬ ವ್ಯಕ್ತಿ ತನ್ನ ಮಗು ಆರಾಮಿಸಾಗಿ ಹೈಯರ್ ಟ್ರೀಟ್ಮೆಂಟ್ಗಾಗಿ ಬೆಂಗಳೂರಿಗೆ ಹೋದಾಗ ಅದು ದೊಡ್ಡ ದವಾಖಾನೆ ಎಲ್ಲ ರೊಕ್ಕದ್ದು ಲಕ್ಷಕ್ಕೆ ಬಿಲ್ ಮಾಡೋದು, ರೊಕ್ಕ ಕೊಡೋಕ್ಕಾಗಲಾರದೆ ಮಗು ತೀರ್ಕೊಂಡಾಗ ತಡಕ್ಕೆ ಆ್ಯಂಬುಲೆನ್ಸ್ ಇದೆ. ಮಗುವನ್ನು ಟ್ರಕ್ನಲ್ಲಿ ಇಟ್ಕೊಂಡು ಹೆಣವನ್ನು ಮಗುವಿನ ಹೆಣವನ್ನು ಟ್ರಕ್ನಲ್ಲಿ ಇಟ್ಕೊಂಡು ತನ್ನ ಹಳ್ಳಿ ತಲುಪತಕ್ಕಂಥ ಒಂದು ಕರುಣಾಜನಕ ಕಥೆಯನ್ನು ಇಟ್ಟುಕೊಂಡಿದೆ. ಅದನ್ನು ಹೆಚ್ಚನ್ನು ಮಗು ಮತ್ತು ಚಿತ್ರಗಳನ್ನು ನಾವು ಸಹಿತ ಮೊಬೈಲು ಒಂದು ಭಾಳ ಮಾಲಿನ್ಯ, ಭಾಳ ಸಾಂಸ್ಕೃತಿಕ ಮಾಲಿನ್ಯ ತಡೆಯುವ ನಮಗೆ ಸಂಬಂಧ. ನಮ್ಮ ಶರಣ ಪಾಟೀಲ್ ಅವರು ಹೇಳಿದಾಗ ಭಾಳ ಪ್ರಯತ್ನ ಮಾಡಿ
ನಿಮ್ಮೆಲ್ಲರ ಸಹಕಾರ ಇದ್ದರೆ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.